Second applications of this dimensional analysis is to derive the relation between various physical quantities. Second application, to derive the relations between various physical quantities. Various physical quantities. ಸೊ ಹಾಗಾದರೆ ಯಾವ ಥರ ಇದನ್ನು ನಾವು ಡೆರಿವೇಷನ್ಸನ್ನು ನಾವು ಮಾಡ್ತೀವಪ್ಪ ಅಂತ ಹೇಳಿದರೆ, ರೈಟ್, ದೇ ವಿಲ್ ಗಿವನ್ ಎ ಸ್ಟೇಟ್ಮೆಂಟ್. ಯಾವ ಥರ ಸ್ಟೇಟ್ಮೆಂಟ್ಸನ್ನ ಕೊಡ್ತಾರಪ್ಪ ಅಂತ ಹೇಳಿದರೆ, ದ ಟೈಮ್ ಪೀರಿಯಡ್ ಆಫ್ ಎ ಸಿಂಪಲ್ ಪೆಂಡುಲಮ್, ರೈಟ್, ದ ಟೈಮ್ ಪೀರಿಯಡ್ ಆಫ್ ಎ ಸಿಂಪಲ್ ಪೆಂಡುಲಮ್. ಸೊ ಹಾಗಾದರೆ ಏನು ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದರೆ, ಈ ರಿಲೇಷನ್ಸನ್ನು ನಾವು ಬಿಡಿಸಬೇಕಾದ್ರೆ ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ರೈಟ್. The time period of a simple pendulum depends on the length L of the simple pendulum and the acceleration due to gravity at a place. Obtain an expression for T. T stands for time period by the method of dimensions. ಸೊ ಅಂದರೆ ಈ ಡೈಮೆನ್ಷನ್ಸ್ ಮೆಥಡಿಂದ ನಾವೇನಪ್ಪ ಅಂತ ಹೇಳಿದರೆ ಇವ್ರ ಮಧ್ಯೆ ರಿಲೇಷನ್ಸನ್ನು ನಾವೇನು ಮಾಡಬೇಕು, ಫೈಂಡ್ ಮಾಡಬೇಕು. ಹಾಗಾದರೆ ಅವ್ರೇನು ಹೇಳಿದ್ದಾರೆ, obtain an expression of the time period. The time period is directly proportional to, ಮೊದಲು ಯಾವ ಕ್ವಾಂಟಿಟಿ ಕೊಟ್ಟಿದ್ದಾರೆ, the time period of a simple pendulum depends on ಮೊದಲನೇ ಕ್ವಾಂಟಿಟಿ ಲೆಂತ್. ಸೊ ಹಾಗಾದರೆ ಲೆಂತ್ದು ಏನಪ್ಪ ಅಂತ ಹೇಳಿದರೆ ಪವರ್ ನಮ್ಗೆ ಗೊತ್ತಿಲ್ಲ, ಹಾಗಾಗಿ ಇದನ್ನ L to the power x ಅಂತ ಬರ್ಕೋತೀನಿ ಅಥವಾ E ಅಂತ ಬರ್ಕೋರಿ. ಓಕೆ, ನೆಕ್ಸ್ಟ್ ಆಫ್ ದಿ ಸಿಂಪಲ್ ಪೆಂಡುಲಮ್ ಆ್ಯಂಡ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ರೈಟ್. ಸೊ ಹಾಗಾದರೆ ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದರೆ ಜಿ ಟು ದಿ ಪವರ್ y ಅಂತ ತಗೋತೀವಿ. ಓಕೆ, ಸೊ ದಿಸ್ ಈಸ್ ದಿ ಫಸ್ಟ್ ಸ್ಟೆಪ್. ಸೊ ಅಂದರೆ ನಮ್ಗೆ ಏನು ಫೈಂಡ್ ಮಾಡಿರ್ತಾರಲ್ಲ ಅದನ್ನು ಒಂದು ಕಡೆ ಇಟ್ಬಿಟ್ಟು ಡೈರೆಕ್ಟ್ಲಿ ಪ್ರೊಪೋರ್ಷನೇಟ್ ಹಾಕಿಬಿಟ್ಟು ನೆಕ್ಸ್ಟ್ ಯಾವ್ಯಾವ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಇದೆ ಅಲ್ಲ, ಮೊದಲು ಯಾವ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಇದೆ ಅದನ್ನು ಬರ್ಕೋಬೇಕು, ನೆಕ್ಸ್ಟ್ ಯಾವ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಇದೆ ಅನ್ನೋದನ್ನು ಬರ್ಕೋಬೇಕು, ರೈಟ್. ಸೊ ಹಾಗಾದ್ರೆ ವಿ ಡೋಂಟ್ ವಾಂಟ್ ದಿಸ್ ಡೈರೆಕ್ಟ್ಲಿ ಪ್ರೊಪೋರ್ಷನೇಟ್ ಕಾನ್ಸ್ಟೆಂಟ್. ಇದಕ್ಕೆ ಇಕ್ವೇಷನ್ಸ್ ಏನಪ್ಪ ಅಂತ ಹೇಳಿದರೆ T is equal to K L to the power x G to the power y. ಇದಕ್ಕೆ ಇಕ್ವೇಷನ್ ನಂಬರ್ 1 ಅಂತ ಕೊಡೋಣ, ವೇರ್ K stands for proportional constant. ಓಕೆ, ಸೊ ಆಫ್ಟರ್ ದ್ಯಾಟ್ ಏನಪ್ಪ ಅಂತ ಹೇಳಿದರೆ ಇಲ್ಲಿ T ಅಂತ ಹೇಳಿದರೆ T ಸ್ಟ್ಯಾಂಡ್ಸ್ ಫಾರ್ ವಾಟ್, ಟೈಮ್ ಪೀರಿಯಡ್ ಅಂತ ನಾವು ಕರಿತೀವಿ. ಅದಕ್ಕೆ ಟೈಮ್ ಪೀರಿಯಡ್, ರೈಟ್. ಸೊ ಅದನ್ನು T ದಿಂದ ರಿಪ್ರೆಸೆಂಟೇಷನ್ ಮಾಡ್ತೀವಿ. ಹಾಗಾದರೆ ಟೈಮ್ ಪೀರಿಯಡ್ ಡೈಮೆನ್ಷನಲ್ ಫಾರ್ಮುಲಾನ ಇನ್ ಟರ್ಮ್ಸ್ ಆಫ್ MLT ನಲ್ಲಿ ಬರೀಬೇಕು. ಸೊ ಹಾಗಾದರೆ m to the power 0, L to the power 0, T to the power 1. ಇದೇನಿದು, ದಿಸ್ ಇಸ್ ದಿ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಟೈಮ್. ನೆಕ್ಸ್ಟ್ L ಸ್ಟ್ಯಾಂಡ್ಸ್ ಫಾರ್ ಲೆಂತ್ ಅಂತ ಹೇಳ್ತೀವಿ ನಾವು, ರೈಟ್. ಲೆಂತ್, ದಟ್ ಈಸ್ L. ಸೊ ಹಾಗಾದರೆ ಎಲ್ಲದನ್ನ ಹೆಂಗೆ ಬರಿಬೋದು, ಇನ್ ಟರ್ಮ್ಸ್ ಆಫ್ MLT, m to the power 0, L to the power 1, T to the power 0. ನೆಕ್ಸ್ಟ್ G ಅಂದರೆ ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅದಕ್ಕೆ G ಅಂತ ನಾವು ಕರಿತೀವಿ, ರೈಟ್. ಸೊ ಅಂದರೆ ಇದ್ರದ್ದು ಡೈಮೆನ್ಷನಲ್ ಫಾರ್ಮುಲಾ ಏನಪ್ಪ ಅಂತ ಹೇಳಿದ್ರೆ, ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಬಂತಂದರೆ ಎಕ್ಸಿಲರೇಷನ್ಸ್ ಡೈಮೆನ್ಷನಲ್ ಫಾರ್ಮುಲಾ ನಾವು ಬರಿಬೇಕು. ಸೊ ಹಾಗಾಗಿ m to the power 0, L to the power 1, T to the power -2 is what? These are the dimensional formula of the given quantities ಅಂತ ನಾವು ಕರಿತೀವಿ. ಓಕೆ, ಸೊ ಹಾಗಾದರೆ ಈಗ ಇವಷ್ಟು ಕ್ವಾಂಟಿಟೀಸ್ನ ಇಕ್ವೇಷನ್ 1ದಲ್ಲಿ ನಾವೇನಪ್ಪ ಅಂತ ಹೇಳಿದರೆ ಸಬ್ಸ್ಟಿಟ್ಯೂಟ್ ಮಾಡೋಣ. ವೇರ್ K ಸ್ಟ್ಯಾಂಡ್ಸ್ ಫಾರ್ ವಾಟ್, ದಟ್ ಈಸ್ ಅ ಕಾನ್ಸ್ಟಂಟ್ ಅಂತ ಹೇಳಿ ಕರಿತೀವಿ ನಾವು, ಪ್ರೊಪೋರ್ಷನಲ್ ಕಾನ್ಸ್ಟಂಟ್ ಅಂತ ಹೇಳಿ ಕರಿಬಹುದು. ಓಕೆ, ಸೊ ಹಾಗಾದರೆ ಇಕ್ವೇಷನ್ 1 ಬಿಕಮ್ಸ್ ಇಕ್ವೇಷನ್ 1 ಹೆಂಗೆ ಬರಿಬೋದು ನೋಡ್ರಿ, T ಇದ್ದಲ್ಲೇ ಅದರದ್ದು ಡೈಮೆನ್ಷನ್ಸನ್ನು ಹಾಕಬೇಕು, ರೈಟ್. ನೆಕ್ಸ್ಟ್ ಅದ್ರ ಪವರ್ನ ಬರಿಬೇಕು, ರೈಟ್. ಇಲ್ಲಿ T ದ ಡೈಮೆನ್ಷನ್ ಏನು, m to the power 0, L to the power 1, T to the power 0 is equal to K is a dimensionless constant. ನೆಕ್ಸ್ಟ್ L ಅಂತ ಹೇಳಿದರೆ
ಎಲ್ಲದ್ದು ಎಷ್ಟಿದೆ m to the power 0 l to the power 1 t to the power 0 raised to x. Next, acceleration due to gravity. Acceleration due to gravity is, that is m to the power 0 l to the power 1 t to the power minus 2 raised to y. ಈಗ ಏನಪ್ಪ ಅಂತ ಹೇಳಿದರೆ ಇವನ್ನ ನಾವು ಮಲ್ಟಿಪ್ಲಿಕೇಶನ್ಸ್ನ ಮಾಡಿಬಿಟ್ಟು ಲೆಫ್ಟ್ ಹ್ಯಾಂಡ್ ಸೈಡನ್ನು ಆ್ಯಸ್ ಇಟ್ ಈಸ್ ಇಟ್ಕೋತೀನಿ ನಾನಿಲ್ಲಿ. ದಟ್ ಈಸ್ m to the power 0 m to the power 0 l to the power 1 t to the power 0. Okay, right. Next, that is equal to, so ಹಾಗಾದರೆ m raised to 0 into x is 0, therefore m to the power 0. Right. Next, l to the power 1 into x, that is l to the power x. Next, t to the power 0 into x 0, t to the power 0. ಅದೇ ಥರ y ಇದನ್ನು ಬರ್ಕೋತೀನಿ ನಾನಿಲ್ಲಿ. ದಟ್ ಈಸ್ y ಅಂದರೆ 0 into y is 0, m to the power 0. Next, l to the power 1 into y, that is l to the power y. t to the power minus 2 into y, that is t to the power minus 2y. ಈ ಥರ ಬರ್ಕೋತೀವಿ. ಈಗ ಏನಪ್ಪ ಅಂತ ಹೇಳಿದರೆ ಎಮ್ ಎಲ್ ಟಿನ ನಾವು ಸಪ್ರೇಟಾಗಿ ಬರ್ಕೊಳ್ಳೋಣ ಅವ್ರದ್ದು ಪವರ್ಸ್ ಜೊತೆಗೆ. ಸೊ ಹಾಗಾದ್ರೆ ಇಲ್ಲಿ ಏನು ಬರಿಬೋದು, m to the power 0. ನೆಕ್ಸ್ಟ್ l to the power 1. ನೆಕ್ಸ್ಟ್ t to the power 0. ಸೊ ಇಲ್ಲಿದು m to the power ಬೇಸ್ ಸೇಮ್ ಇದ್ದಂಥ ಕ್ವಾಂಟಿಟೀಸದ್ದು ಪವರ್ಸ್ನ ಆ್ಯಡ್ ಮಾಡ್ಕೊರಿ. ಸೊ ಹಾಗಾಗಿ ಇಲ್ಲಿ m to the power 0 plus 0 is 0, ರೈಟ್. ಸೊ ಅದನ್ನು m to the power 0. ನೆಕ್ಸ್ಟ್ l to the power x, l to the power y ಅಂದರೆ l to the power x plus y, ಯಾಕಂದ್ರೆ ಬೇಸ್ ಸೇಮ್ ಇದ್ದಾಗ ಪವರ್ಸ್ನ ಆ್ಯಡ್ ಮಾಡ್ಕೊರಿ. ನೆಕ್ಸ್ಟ್ t to the power 0 plus minus 2y ಅಂತ ಹೇಳಿದರೆ ಇದು ಎಷ್ಟಾಗ್ತಿತ್ತು, ಇದು minus 2y. ಓಕೆ, ಈ ಥರ ಏನಪ್ಪ ಅಂತ ಹೇಳಿದರೆ ನಾವು ಪವರ್ಸ್ನ ಹಾಕೋತೀವಿ. ನಾವು ಕಂಪೇರಿಂಗ್ ದಿ ಪವರ್ಸ್ ಆಫ್ ಎಮ್ ಎಲ್ ಟಿ, ಕಂಪೇರಿಂಗ್ ದಿ ಪವರ್ಸ್ ಆಫ್, on comparing the powers of MLT. We get what we get, right? m to the power 0 ಇದೆ, m to the power 0 ಇದೆ, 0 equal to 0. Okay, next l ಪವರ್ ತಗೋರಿ. ಈಗ l to the power x plus y is equal to 1. Okay, next t to the power, right? ಸೊ ಹಾಗಾದರೆ minus 2y is equal to 0. ಒಂದೇದೇನಿದು 0 is equal to 0 ಆಗ್ತಿದೆ. ಈ ಥರ ಪವರ್ಸನ್ನು ನಾವೇನಪ್ಪ ಅಂತ ಹೇಳಿದರೆ ಹಾಕೋಬೇಕು. ಸೊ ಹಾಗಾದರೆ ಇಲ್ಲಿ ರೈಟ್, ಸೊ ಪವರ್ಸನ್ನು ನಾವೇನಪ್ಪ ಅಂತ ಹೇಳಿದರೆ ಕಂಪೇರ್ ಮಾಡಿದ್ವಿ ಅಂದರೆ ಇಲ್ಲಿ ಟಿ ಟು ದಿ ಪವರ್ ಯಾವುದು ಟೈಮ್ ಇದೆಯಲ್ಲ, ರೈಟ್. ಸೊ ಇಲ್ಲಿ ಟಿ ಟು ದಿ ಪವರ್ 1 ಆಗಬೇಕು. ಟೈಮ್ ಪೀರಿಯಡ್ ಇಕ್ವೇಷನ್ 1 ಇಲ್ಲಿದೆಲ್ಲ, ದಟ್ ಈಸ್ ಟಿ ಟು ದಿ ಪವರ್ 1 ಎಲ್ ಟು ದಿ ಪವರ್ 0 ಆಗಬೇಕಿದು. ಎಲ್ ಟು ದಿ ಪವರ್ 0 ಟಿ ಟು ದಿ ಪವರ್ 1, ಎಲ್ ಟು ದಿ ಪವರ್ 0 ಟಿ ಟು ದಿ ಪವರ್ 1. ಓಕೆ, ನಾವು ಇಟ್ಸ್ ಓಕೆ. ಸೊ ಎಮ್ ಟು ದಿ ಪವರ್ 0. ನೆಕ್ಸ್ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0 ಆ್ಯಂಡ್ minus 2y is equal to 1. Okay. So from these equations we can write y is equal to 1 divided by 2, right, minus. ಹಾಗಾದರೆ y ವ್ಯಾಲ್ಯೂನ ನಾವೇನಂತ ಬರೀಬೋದಪ್ಪ ಅಂತ ಹೇಳಿದರೆ -1/2 ಅಂತ ನಾವು ಹೇಳಿ ಬರೀಬಹುದು. -1/2. ಓಕೆ. ಸೊ ಹಾಗಾದರೆ ಈ y ವ್ಯಾಲ್ಯೂನ ನಾವು ಏನಪ್ಪ ಅಂತ ಹೇಳಿದರೆ ಇದರಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದರೆ ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ x. Therefore x plus y is equal to 0. ಸೊ ಹಾಗಾದರೆ x y ವ್ಯಾಲ್ಯೂ ಎಷ್ಟು -1/2 is equal to 0 ಅಂತ ಹೇಳಿದರೆ x equal to 1/2 plus 1/2. Now we get the value of what? x and y. x ಮತ್ತು y ದು ವ್ಯಾಲ್ಯೂ ಎರಡೂ ನಮಗೆ ಏನಪ್ಪ ಅಂತ ಹೇಳಿದರೆ ಸಿಕ್ಕು. ಸೊ ಈಗ ಈ x ಮತ್ತು y ವ್ಯಾಲ್ಯೂಸನ್ನ ಏನಪ್ಪ ಅಂತ ಹೇಳಿದರೆ
ಇಕ್ವೇಷನ್ 1ದಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ವಂದರೆ ಇಕ್ವೇಷನ್ 1 ಬಿಕಮ್ಸ್ ಸೊ ಹಾಗಾದರೆ ಇಕ್ವೇಷನ್ 1 ಬಿಕಮ್ಸ್ ಈ ಇಕ್ವೇಷನ್ 1 ಹೆಂಗೆ ಬರಿಬೋದು ನೋಡ್ರಿ. ಇಕ್ವೇಷನ್ 1 ಟಿ ಈಸ್ ಈಕ್ವಲ್ ಟು ಕೆ ಇಂಟು ಎಲ್ ಟು ದಿ ಪವರ್ ಎಕ್ಸ್ ಅಂತ ಹೇಳಿದರೆ 1/2 ಜಿ ಟು ದಿ ಪವರ್ ವೈ ಅಂತ ಹೇಳಿದರೆ -1/2. ಸೊ ಹಾಗಾದ್ರೆ ಈ -1/2ನ ಹೆಂಗೆ ಬರಿಬೋದಪ್ಪ ಅಂತ ಹೇಳಿದರೆ ಟಿ ಈಸ್ ಈಕ್ವಲ್ ಟು ಕೆ ಎಲ್ ಟು ದಿ ಪವರ್ 1/2 ಮೈನಸ್ ಇದ್ದಿದ್ದು ಕೆಳಗಡೆ ಬಂತಪ್ಪ ಅಂದ್ರೆ ಪ್ಲಸ್ ಆಗ್ತೈತಿ, ಪ್ಲಸ್ ಜಿ ಟು ದಿ ಪವರ್ 1/2. ಸೊ 1/2 ಬದಲಿ ನಾವೇನು ಹಾಕೋಬೋದು, ರೂಟ್ ಹಾಕೋಬೋದು. ದೇರ್ಫೋರ್ ಟಿ ಈಸ್ ಈಕ್ವಲ್ ಟು ಕೆ ರೂಟ್ ಎಲ್ ಡಿವೈಡೆಡ್ ಬೈ ಜಿ. This is the relation between length of the simple pendulum and acceleration due to gravity, where k stands for what? That is a constant value ಅಂತ ನಾವು ಕರಿತೀವಿ. K stands for what? Constant. ಸೊ ಈ ಥರ ನಾವೇನಪ್ಪ ಅಂತ ಹೇಳಿದರೆ ರಿಲೇಷನ್ಸ್ನ ನಾವೇನು ಮಾಡ್ಕೋಬಹುದು, ಡಿರೈವ್ ಮಾಡ್ಕೋಬಹುದು ವಿತ್ ದ ಹೆಲ್ಪ್ ಆಫ್ ದಿಸ್ ಡೈಮೆನ್ಷನ್ ಅನಾಲಿಸಿಸ್. ಈ ಡೈಮೆನ್ಷನಲ್ ಅನಾಲಿಸಿಸ್ ಮೆಥಡಿಂದ ನಾವೇನು ಮಾಡ್ಕೋಬಹುದು, ಈ ಡೆರಿವೇಷನ್ಸ್ನ ಅಂದರೆ ರಿಲೇಷನ್ಸ್ನ ನಾವು ಫೈಂಡ್ ಮಾಡ್ಕೋಬೋದು. ಯಾವ ಥರ ರಿಲೇಷನ್ಸ್ ಇದೆ ಅನ್ನೋದನ್ನು ನಾವು ಕಂಡುಹಿಡ್ಕೋಬೋದು. ಓಕೆ ರೈಟ್. ಸೊ ಹಾಗಾದರೆ ನೆಕ್ಸ್ಟ್ ರಿಲೇಷನ್ಸ್ನ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ರೈಟ್. The centrifugal acceleration A of a particle executing simple harmonic motion may depends on ಅದರಲ್ಲಿ ಮೊದಲೇದು mass of the particle m, second one the radius of the circular path r, ಮೂರನೇದು the uniform speed with which the particle is moving v. Obtain an expression for accelerations by the method of dimensions. ಸೊ ಅಂತ ಹೇಳಿದರೆ ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಸೆಂಟ್ರಿಫ್ಯೂಗಲ್ ಎಕ್ಸಲರೇಷನ್ಸ್ ನಾವೇನು ಮಾಡಬೇಕು, ಡಿರೈವ್ ಮಾಡ್ಕೋಬೇಕು. ಓಕೆ, ಸೊ ಹಾಗಾದರೆ ದ್ಯಾಟ್ ಸೆಂಟ್ರಿಫ್ಯೂಗಲ್ ಎಕ್ಸಲರೇಷನ್ ಈಸ್ ಡಿಪೆಂಡ್ಸ್ ಆನ್ ವಾಟ್, ದಟ್ ಈಸ್ ದ ಸೆಂಟ್ರಿಫ್ಯೂಗಲ್ ಎಕ್ಸಲರೇಷನ್ ಆಫ್ ಎ ಪಾರ್ಟಿಕಲ್. ಸೊ ಹಾಗಾದರೆ ಸೆಂಟ್ರಿಫ್ಯೂಗಲ್ ಎಕ್ಸಲರೇಷನ್ AC ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೆಂಟ್ರಿಫ್ಯೂಗಲ್ ಎಕ್ಸಲರೇಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಮೊದಲನೇದು ಇದ್ರ ಮೇಲೆ ಡಿಪೆಂಡ್ ಇದೆ ಅಂತ ಹೇಳ್ತಾರೆ ಅವರು, ಮಾಸ್ m to the power x. Next, the radius of the circular path r to the power y. Next, the uniform speed with which the particle moving, that is v to the power z. So where x, y, z are the dimensions of this m, r, v and v respectively. ಸೊ ಹಾಗಾದರೆ ಈ ಎಕ್ಸ್ ವೈ ಝಡ್ ಏನಿದಾವಲ್ಲ, ಈ ಎಕ್ಸ್ ವೈ ಝಡ್ ಏನಪ್ಪ ಅಂತ ಹೇಳಿದರೆ ದೀಸ್ ಆರ್ ದಿ ಡೈಮೆನ್ಷನ್ಸ್ ಆಫ್ ದಿಸ್ ಮಾಸ್, ರೇಡಿಯಸ್ ಆ್ಯಂಡ್ ದಿಸ್ ವೆಲಾಸಿಟಿ. ಓಕೆ, ಸೊ ಹಾಗಾದರೆ ಇದು ಈಕ್ವೇಷನ್ಸ್ ಒಂದನ್ನು ಯಾವ ಥರ ಬರ್ಕೋತೀವಪ್ಪ ಅಂತ ಹೇಳಿದರೆ ಸೆಂಟ್ರಿಫ್ಯೂಗಲ್ ಎಕ್ಸಲರೇಷನ್ ಈಸ್ ಈಕ್ವಲ್ ಟು ರೈಟ್ ಕೆ ಪ್ರಪೋರ್ಷನಲ್ ಕಾನ್ಸ್ಟೆಂಟ್ m to the power x, r to the power y, v to the power z. Equation number 1. Okay, now so we have to write the dimensions formula for the each physical quantities. So ಹಾಗಾದರೆ ಸೆಂಟ್ರಿಫ್ಯೂಗಲ್ ಎಕ್ಸಲರೇಷನ್ಸ್ ಅಂತ ಹೇಳಿದರೆ ನಾವು ಎಕ್ಸಲರೇಷನ್ಸ್ ಅದು ಡೈಮೆನ್ಷನಲ್ ಫಾರ್ಮುಲಾ ಬರ್ಕೋಬೇಕಾಗ್ತೈತಿ. ದಟ್ ಈಸ್ AC stands for what? Acceleration dimensional formula in terms of m to the power 0, l to the power 1, t to the power -2 is the dimensional formula of acceleration. Next, the dimensional formula of m stands for mass. Dimensional formula ಏನಂತ ಬರಿಬೋದು, m to the power 1, l to the power 0, t to the power 0. Next, radius is nothing but what? Length ಅಂತ ನಾವು ಕರಿತೀವಿ. Okay, r stands for radius. ಇದರದ dimensional formula m to the power 0, l to the power 1, t to the power 0. Next, v ಅಂದರೆ ವೆಲಾಸಿಟಿ ಅಂತ ನಾವು ಹೇಳಿ ಕರಿತೀವಿ. Right, velocity, we have velocity dimensional formula, that is m to the power 0, l to the power 1, t to the power -1. These are the what? The dimensional formula of the given physical quantities. Okay,
Substitute these dimensional formula in equation number 1, right? So ಹಾಗಾದ್ರೆ centrifugal accelerations ಇದ್ದಲ್ಲಿ ಏನು ಹಾಕ್ಬೋದು ನಾವು, that is m to the power 0 L to the power 1 T to the power minus 2 is equal to K is a dimension less constant. Next m to the power x ಅಂತ ಹೇಳಿದ್ರೆ m to the power 1 T to the L to the power 0 T to the power 0 raised to x, m to the power x. Next radius is a dimensional formula ಬರ್ಕೋರಿ, that is radius ಅಂದ್ರೆ length m to the power 0 L to the power 1 T to the power 0 raised to y, r2 raised to y. Next v the dimensional formula ಬರ್ಕೋರಿ, right? v ಏನಪ್ಪಾ ಅಂತ ಹೇಳಿದ್ರೆ m0 L1 T to the power minus 1 raised to z. ಓಕೆ, ಈಗ ಏನಪ್ಪಾ ಅಂತ ಹೇಳಿದ್ರೆ ಮಲ್ಟಿಪ್ಲೈ ಮಾಡಿಕೊಂಡು ಪವರ್ಸ್ನ ಎಕ್ಸ್ ವೈ ಝಡ್ ಜೊತೆ ಮಲ್ಟಿಪ್ಲಿಕೇಶನ್ಸ್ ಮಾಡಿ ಬರೀತೀನಿ ನಾನೀಗ. ಸೊ m raised to the power 1 into x is x, therefore m to the power x. Next L to the power 0 T to the power 0 T to the power 0. Next y m to the power 0 L to the power y T to the power 0. Next z m to the power 0 L to the power z T to the power minus z. ಓಕೆ, ಸೊ ಈಗ ಏನಪ್ಪಾ ಅಂತ ಹೇಳಿದರೆ ಈ ಮಾಸ್ ಲೆಂತ್ ಟೈಮ್ ಕ್ವಾಂಟಿಟೀಸದ್ದು ಪವರ್ಸ್ನ ಏನು ಮಾಡ್ಕೊರಿ, ಆ್ಯಡ್ ಮಾಡ್ಕೊತ ಹೋಗ್ರಿ. ಅಂದರೆ ಪವರ್ಸ್ ಬೇಸ್ ಸೇಮ್ ಇದ್ದಂಥ ಕ್ವಾಂಟಿಟೀಸದ್ದು ಪವರ್ಸ್ನ ಆ್ಯಡ್ ಮಾಡಿರಿ. ಸೊ ಹಾಗಾದರೆ ಲೆಫ್ಟ್ ಹ್ಯಾಂಡ್ ಸೈಡನ್ನು ಹೆಂಗೆ ಬರಿಬೋದು, m to the power 0 ನೆಕ್ಸ್ಟ್ L to the power 1 ನೆಕ್ಸ್ಟ್ T to the power minus 2 is equal to ರೈಟ್. ಸೊ ಈಗ m to the power x ಇದೆ, m to the power 0 ಇದೆ, m to the power 0 ಇದೆ. ಹಾಗಾದರೆ m to the power ಯಾವ ಥರ ಅಂದರೆ x plus 0 plus 0 ಅಂತ ಹೇಳಿದರೆ is nothing but what, that is x ಅಂತ ಹೇಳ್ತೀವಿ. ಹಾಗಾಗಿ m to the power x. ನೆಕ್ಸ್ಟು L to the power 0 L to the power y L to the power z. ಸೊ ಹಾಗಾಗಿ ಇಲ್ಲಿ ಏನು ಬರಿಬೋದು, L to the power ಏನಪ್ಪ ಅಂತ ಹೇಳಿದರೆ 0 ಪ್ಲಸ್ y ಪ್ಲಸ್ z. ಸೊ ಇದನ್ನ ಹೆಂಗೆ ಬರಿಬೋದು ನಾವು, 0 ಪ್ಲಸ್ y ಪ್ಲಸ್ z ಬದಲಿ ನಾವೇನು ಬರಿಬೋದು, y ಪ್ಲಸ್ z ಅಂತ ಬರಿಬೋದು. ಹಾಗಾಗಿ L to the power y ಪ್ಲಸ್ z. ನೆಕ್ಸ್ಟ್ t. ಸೊ ಹಾಗಾದರೆ t to the power 0 t to the power 0 t to the power minus z. ಸೊ ಅಂದರೆ 0 ಪ್ಲಸ್ 0 ಮೈನಸ್ z ಅಂತ ಹೇಳಿದರೆ t to the power ನಾವೇನು ಬರ್ಕೋಬೋದು, ಮೈನಸ್ z ಅಂತ ಬರ್ಕೋಬೋದು, ಮೈನಸ್ z. Right, on comparing the powers of MLT, on comparing the powers, on comparing the powers of MLT. Okay, we get what? ಸೊ ಈಗ m ಇದೆ ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ರೈಟ್ ಹ್ಯಾಂಡ್ ಸೈಡ್ದು ಪವರ್ಸ್ ಏನಪ್ಪ, ಬೇಸ್ ಏನಿರ್ತಕ್ಕಂಥ ಕ್ವಾಂಟಿಟಿ ಪವರ್ಸ್ನ ಇಕ್ವೇಟ್ ಮಾಡ್ಕೊರಿ. ಹಾಗಾದರೆ m to the power x equal to 0 ಇದು ಮುಗಿತು. ನೆಕ್ಸ್ಟ್ L to the power y plus z equal to L to the power 1, that is 1. ನೆಕ್ಸ್ಟ್ ಮೈನಸ್ z is equal to minus 2. ಸೊ ಹಾಗಾದರೆ ಮೂರು ಎಕ್ಸ್ಪ್ರೆಷನ್ಸ್ದಿಂದ ನಮಗೆ ಎಕ್ಸ್ ವೈ ಝಡ್ ಅದರಲ್ಲಿ ಒಂದು ವ್ಯಾಲ್ಯೂಸನ್ನ ನಾವೇನಪ್ಪ ಅಂತ ಹೇಳಿದರೆ ಈಸಿಲಿ ನಮಗೆ ಸಿಗ್ತೈತಿ, ದಟ್ ಈಸ್ ಝಡ್ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ದಿಸ್ ಈಸ್ ಝಡ್ ಈಸ್ ಈಕ್ವಲ್ ಟು ನಾವೇನು ಬರಿಬೋದು, 2 ಅಂತ ಬರ್ಕೋಬಹುದು. ಸೊ ಹಾಗಾದರೆ ಝಡ್ ವ್ಯಾಲ್ಯೂ 2 ಆಯ್ತಪ್ಪ ಅಂತ ಹೇಳಿದರೆ ಈ ಝಡ್ ವ್ಯಾಲ್ಯೂನ ನಾವೇನಪ್ಪ ಅಂತ ಹೇಳಿದರೆ ಈ ಇಕ್ವೇಷನ್ಸ್ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ, ರೈಟ್, ವೈ ಪ್ಲಸ್ ಝಡ್ ಈಕ್ವಲ್ ಟು 1. ಸೊ ಹಾಗಾದರೆ ವೈ ಪ್ಲಸ್ 2 is equal to 1. ಸೊ ಹಾಗಾದರೆ y is equal to, ಅದು ಆ ಕಡೆ ಹೋದರೆ 1 minus 2, therefore y is equal to minus 1. y is equal to ಏನು ಬರಿಬೋದು, minus 1 ಅಂತ ನಾವು ಹೇಳಿ ಬರಿತೀವಿ. ನೆಕ್ಸ್ಟು y is equal to minus 1, z equal to 2, x equal to 0. Now we get the value of what, x y z ಅಂತ ಹೇಳ್ತೀವಿ, x y z. ಸೊ ಹಾಗಾದರೆ now the equation 1 becomes equation
1 becomes equation 1 ಏನಾಗ್ತಿತ್ತು ನೋಡ್ರಿ ಈಗ centrifugal acceleration AC is equal to K m to the power 0 m to the power 0 ಅಂತ ಹೇಳಿದ್ರೆ ಇದು 1 ಆಯ್ತು. ಓಕೆ, ನೆಕ್ಸ್ಟ್ r to the power y ಅಂತ ಹೇಳಿದ್ರೆ y ವ್ಯಾಲ್ಯೂ is -1. ನೆಕ್ಸ್ಟ್ v to the power ರೈಟ್ v to the power z, ಸೊ ಹಾಗಾದ್ರೆ v to the power 2. ಓಕೆ, ಸೊ ಹಾಗಾದ್ರೆ ಈ r to the power -1 ಇದೆ, ಇದನ್ನ ಹೆಂಗೆ ಬರ್ಕೋಬಹುದಪ್ಪ ಅಂತ ಹೇಳಿದ್ರೆ AC is equal to constant m to the power 1 is nothing but what 1, 0 is nothing but 1. ಹಾಗಾದ್ರೆ v ಸ್ಕ್ವೇರ್ ಡಿವೈಡೆಡ್ ಬೈ r ಅಂತ ನಾವು ಬರ್ಕೋಬಹುದು. ಸೊ ಹಾಗಾದ್ರೆ ಇದನ್ನ ಸೆಂಟ್ರಿಫಿಟಲ್ ಎಕ್ಸಿಲರೇಷನ್ಸ್ ಹೆಂಗೆ ಬರೀಬಹುದಪ್ಪ ಅಂದ್ರೆ AC is equal to ರೈಟ್ ಈ ಕಾನ್ಸ್ಟೆಂಟ್ ಮತ್ತು 1 ತೆಗೆದ್ವಿ ಅಂದ್ರೆ v ಸ್ಕ್ವೇರ್ ಅಪಾನ್ r, v ಸ್ಕ್ವೇರ್ ಅಪಾನ್ 1. This is the relation between the centrifugal acceleration, velocity and radius ಅಂತ ನಾವು ಹೇಳಿ ಕರಿತೀವಿ. and the centrifugal acceleration is not depend on the mass of that particle which is making a simple harmonic motion. ಸೊ ಹಾಗಾದ್ರೆ ಯಾವುದು ಪಾರ್ಟಿಕಲ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್ ಮಾಡ್ತಾ ಇದೆಯಲ್ಲ ಅದರದ್ದು ಮಾಸ್ ಮೇಲ್ಗಡೆ ಇದು ಸೆಂಟ್ರಿಫಿಟಲ್ ಎಕ್ಸಲರೇಷನ್ಸ್ ಡಿಪೆಂಡ್ ಇಲ್ಲ ಅಂತ ನಾವು ಹೇಳ್ತೀವಿ. ಈ ತರ ನಾವೇನಪ್ಪ ಅಂತ ಹೇಳಿದ್ರೆ ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ದು ರಿಲೇಷನ್ಸ್ನ ಈ ಡೈಮೆನ್ಷನಲ್ ಅನಲೈಸಿಸ್ನಿಂದ ನಾವೇನು ಮಾಡ್ಬೋದು, ಕ್ಯಾಲ್ಕುಲೇಟನ್ನ ಮಾಡಬಹುದು. ನೆಕ್ಸ್ಟ್ ಮೂರನೇ ಅಪ್ಲಿಕೇಶನ್ಸ್ ಏನಪ್ಪ ಅಂತ ಹೇಳಿದರೆ ದಟ್ ಈಸ್ ಅ ಕನ್ವರ್ಷನ್ ಫ್ರಮ್ ಒನ್ ಸಿಸ್ಟಮ್ ಟು ದಿ ಅನದರ್ ಸಿಸ್ಟಮ್. ಥರ್ಡ್ ಅಪ್ಲಿಕೇಶನ್ ಅಪ್ಲಿಕೇಶನ್ಸ್. ಸೊ ಹಾಗಾದ್ರೆ ನಮ್ಗೆ ಗೊತ್ತಿದೆ ಒನ್ ಫಿಸಿಕಲ್ ಕ್ವಾಂಟಿಟಿ ವಿ ಕ್ಯಾನ್ ಇಟ್ ಮೀನ್ಸ್ ದ ಏನಂತ ಹೇಳ್ಬೋದಪ್ಪ ಅಂತ ಹೇಳಿದರೆ ಡೈಮೆನ್ಷನಲ್ ಫಾರ್ಮುಲಾ ಕ್ಯಾನ್ ಎಕ್ಸ್ಪ್ಲೇನ್ ರೈಟ್ ಮೋರ್ ದ್ಯಾನ್ 2 ಕ್ವಾಂಟಿಟೀಸ್ ಅಂತಾನು ಕೂಡ ಹೇಳಿ ಕರಿಬೋದು. ಅಂದರೆ ಒಂದೇ ಡೈಮೆನ್ಷನಲ್ ಫಾರ್ಮುಲಾ 2 ಅಥವಾ 2ಕ್ಕಿಂತ ಹೆಚ್ಚಿಗೆ ಫಿಸಿಕಲ್ ಕ್ವಾಂಟಿಟೀಸನ್ನು ಏನಪ್ಪ ಅಂತ ಹೇಳಿದರೆ ರಿಪ್ರೆಸೆಂಟೇಷನ್ಸನ್ನು ಮಾಡ್ತಿದ್ವಿ. ಓಕೆ, ನೆಕ್ಸ್ಟು ಸೇಮ್ ಕ್ವಾಂಟಿಟಿನ ನಾವೇನಪ್ಪ ಅಂತ ಹೇಳಿದರೆ ಬೇರೆ ಬೇರೆ ಯೂನಿಟ್ಸಲ್ಲಿ ನಾವೇನು ಮಾಡ್ಬೋದು, ಬರೀಬೋದು. ಅದಕ್ಕೆ ಫಾರ್ ಎಕ್ಸಾಂಪಲ್ ನಮ್ಮ ಕಡೆ MKS ಸಿಸ್ಟಮ್ ಇದೆ, CGS ಸಿಸ್ಟಮ್ ಇದೆ, ನೆಕ್ಸ್ಟು FA ಸಿಸ್ಟಮ್ ಇದೆ. ಅವಕರಲ್ಲಿ ನಾವೇನು ಮಾಡ್ಕೋಬೋದು, ಬರ್ಕೋಬೋದು. ಹಾಗಾದರೆ ಕ್ವಾಂಟಿಟಿ ಸಿಂಗಲ್ ಕ್ವಾಂಟಿಟೀಸ್ ಲೆಟ್ ಅಸ್ ಸೇ Q ಸ್ಟ್ಯಾಂಡ್ಸ್ ಫಾರ್ ದಿ ಫಿಸಿಕಲ್ ಕ್ವಾಂಟಿಟಿ. ಕ್ಯೂನ ನಾವೇನಂತ ತಗೊಳ್ಳೋಣ, ಫಿಸಿಕಲ್ ಕ್ವಾಂಟಿಟಿ ಅಂತ ತಗೊಳ್ಳೋಣ. ಕ್ವಾಂಟಿಟಿ ಲೆಂತ್, ಮಾಸ್, ಟೈಮ್ ಏನಾದರೂ ಇರ್ಬೋದು. ಓಕೆ, ಹಾಗಾದರೆ ಫಾರ್ ಎಕ್ಸಾಂಪಲ್ ಈಗ ನಾನು ಮಾಸನ್ನು ತಗೊಂಡಿಪ್ಪ ಅಂತ ಹೇಳಿದರೆ ಮಾಸ್. ಓಕೆ, ರೈಟ್. ಸೊ ಮಾಸನ್ನು ನಾನೇನಪ್ಪ ಅಂದರೆ SI ಯೂನಿಟ್ದಲ್ಲಿ ಏನಂತ ಹೇಳ್ಬೋದು, 1 kg ಅಂತ ಹೇಳಿ ಕರಿತೀವಿ SI ಯೂನಿಟ್ದಲ್ಲಿ. ಅದೇ ನಾವು ಏನಪ್ಪ ಅಂದರೆ CGS ಯೂನಿಟಿಗೆ ಬಂದಿವಪ್ಪ ಅಂತ ಹೇಳಿದರೆ ಇದ 1 kgನ ನಾವು ಏನಂತ ಕರಿಬೋದು, 1000 ಗ್ರಾಮ್ ಅಂತ ಕರಿಬೋದು. ಹಾಗಾದರೆ ಹೇಳೋದು ನಾವು ಮಾಸನ್ನು ಹೇಳ್ತೀವಿ. ಮಾಸನ್ನು ಏನಪ್ಪ ಅಂತ ಹೇಳಿದರೆ ಬೇರೆ ಬೇರೆ ಯೂನಿಟ್ಸ್ ಆಫ್ ಸಿಸ್ಟಮ್ ಆಫ್ ಯೂನಿಟ್ಸಲ್ಲಿ ನಾವು ಹೇಳ್ತೀವಿ. 1 kgನ ಅನ್ಬೋದು ಅಥವಾ 1000 ಗ್ರಾಮ್ಸ್ ಅಂತಲೂ ಕೂಡ ಕರಿಬೋದು. ಹಾಗಾದರೆ ಈ ಮಾಸನ್ನು ನಾನು ಏನಪ್ಪ ಅಂತ ಹೇಳಿದರೆ Q ಅಂತ ನಾನು ತಗೋತೀನಿ, ರೈಟ್, ಫಿಸಿಕಲ್ ಕ್ವಾಂಟಿಟಿ ದಟ್ ಈಸ್ ಈಕ್ವಲ್ ಟು ಇದನ್ನು ನಾನು N1U1 ಅಂತ ತಗೊಂಡ್ರೆ, N1 ಅಂದರೆ ನಂಬರ್, U1 ಅಂದರೆ ಯೂನಿಟ್ ಅಂತ ನಾವು ಹೇಳಿ ಕರಿತೀವಿ. ದಟ್ ಈಸ್ ಈಕ್ವಲ್ ಟು ಈ ಕಡೆ ನಾವೇನಪ್ಪ ಅಂತ ಹೇಳಿದರೆ N2U2 ಅಂತ ನಾವು ಹೇಳಿ ಕರಿಬೋದು. ರೈಟ್. ಸೊ ಹಾಗಾದರೆ ಇದನ್ನೇನಪ್ಪ ಅಂತ ಹೇಳಿದರೆ N1 ಜನರಲ್ ಆಗಿ ಹೆಂಗೆ ಬರಿಬೋದು, N1U1 ಈಸ್ ಈಕ್ವಲ್ ಟು N2U2. ಸೊ ಹಾಗಾದರೆ ಫ್ರಾಮ್ ದಿಸ್ ಇಕ್ವೇಷನ್ಸ್ ಯು ಕ್ಯಾನ್ ರೈಟ್, ಸಪೋಸ್ ನನಗೆ N1 ಗೊತ್ತಿದೆ, U1 ಗೊತ್ತಿದೆ, U2 ಗೊತ್ತಿದೆ, N2 ಬೇಕಪ್ಪ ಅಂತ ಹೇಳಿದರೆ ವಿ ಕ್ಯಾನ್ ಕ್ಯಾಲ್ಕುಲೇಟ್. ಸೊ ಅಂದರೆ N2 ಈಸ್ ಈಕ್ವಲ್ ಟು ಏನು ಬರಿಬೋದು ನಾವು, U1 ಡಿವೈಡೆಡ್ ಬೈ U2 ಇಂಟು N1. ಈ ಫಾರ್ಮುಲಾನ ಯೂಸ್ ಮಾಡ್ಕೋತೀವಿ, ರೈಟ್. ಸೊ ಹಾಗಾದರೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ರೆ ನಾವು ಮಾಸು, ಲೆಂತು, ಟೈಮನ್ನು ಯಾವ ಥರ ಬರ್ಕೋತೀವಪ್ಪ ಅಂತ ಹೇಳಿದರೆ ದಿಸ್ ಇಸ್ N2 ಈಸ್ ಈಕ್ವಲ್ ಟು ರೈಟ್ M1 ರೈಟ್ ಟು ದಿ ಪವರ್ A ಆರ್ X ಅಂತ ನಾವು ಹಾಕೋಬೋದು, ರೈಟ್, ಟು ದಿ ಪವರ್ A. ನೆಕ್ಸ್ಟು ಡಿವೈಡೆಡ್ ಬೈ M2 ಟು ದಿ ಪವರ್ A, ರೈಟ್, ಟು ದಿ ಪವರ್ A ಅಂತ ಹಾಕೋಬೋದು, ರೈಟ್. ಅಥವಾ ಇದನ್ನು M1 ಡಿವೈಡೆಡ್ ಬೈ M2 ಟು ದಿ ಪವರ್ A ಡೈರೆಕ್ಟ್ ಬರ್ಕೊಬೋದು. ನೆಕ್ಸ್ಟು L1 ಡಿವೈಡೆಡ್ ಬೈ L2 ಟು ದಿ ಪವರ್ B. ನೆಕ್ಸ್ಟು T1 ಡಿವೈಡೆಡ್ ಬೈ
ಟಿ ಟು ಪವರ್ ಸಿ, ರೈಟ್, ಇಂಟು n1. ಈ ಥರ ಇದನ್ನೇನಪ್ಪ ಅಂತ ಹೇಳಿದರೆ ಇಕ್ವೇಷನ್ಸನ್ನು ಬರ್ಕೋಬಹುದು. ಓಕೆ, ಅದೇ ರೀತಿ ನಾವು ಏನಪ್ಪ ಅಂತ ಹೇಳಿದರೆ n1ದ ಇಕ್ವೇಷನ್ಸನ್ನು ಕೂಡ ನಾವು ಬರಿಬೋದು. n1 ಈಸ್ ಈಕ್ವಲ್ ಟು, ರೈಟ್, ದಟ್ ಈಸ್ u2 ಡಿವೈಡೆಡ್ ಬೈ u1 ಇಂಟು n2 ಅಂತ ನಾವು ಕರಿತೀವಿ. ಇದರಿಂದನೇ ಸಿಮಿಲರ್ಲಿ ವಿ ಕ್ಯಾನ್ ರೈಟ್ ದಿ n1 ಈಸ್ ಈಕ್ವಲ್ ಟು n1 ಅಂತ ಹೇಳಿದರೆ u2 ಡಿವೈಡೆಡ್ ಬೈ u1 ಇಂಟು n2. ಈ ಫಾರ್ಮುಲಾಸನ್ನು ನಾವೇನಪ್ಪ ಅಂತ ಹೇಳಿದರೆ ಯೂಸ್ ಮಾಡ್ಕೋತೀವಿ. ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಬಿಟ್ಟು ನಾವೇನಪ್ಪ ಅಂತ ಹೇಳಿದರೆ ಒಂದು ಸಿಸ್ಟಮ್ದಲ್ಲಿ ಇರ್ತಕ್ಕಂಥ ಯೂನಿಟ್ಸನ್ನು ನಾವೇನು ಮಾಡ್ಕೋಬೋದು, ಇನ್ನೊಂದು ಸಿಸ್ಟಮಿಗೆ ನಾವು ಕನ್ವರ್ಟನ್ನು ಮಾಡ್ಕೋಬಹುದು. ಸೊ ಹಾಗಾದರೆ ಅದಕ್ಕೆ ಒಂದು ಎಕ್ಸಾಂಪಲ್ಸನ್ನು ನೋಡೋಣ. ವಿ ವಿಲ್ ಕಮ್ ಟು ನೋ ಹೌ ವಿ ಕ್ಯಾನ್ ಕನ್ವರ್ಟ್ ಒನ್ ಸಿಸ್ಟಮ್ ಇಂಟು ಅನದರ್ ಸಿಸ್ಟಮ್ ಅಂತ ನೋಡೋಣ ಈಗ. ಸೊ ಹಾಗಾದರೆ ಎಕ್ಸಾಂಪಲ್ಸ್ ಏನಿದೆಪ್ಪ ಅಂತ ಹೇಳಿದರೆ 1 ನ್ಯೂಟನ್ ಈಸ್ ಈಕ್ವಲ್ ಟು ಹೌ ಮಚ್ ಡೈನ್ ಅಂತ ಹೇಳಿ ಕರಿತಾ ಇದ್ರು. ಹಾಗಾದರೆ ನ್ಯೂಟನ್ ಈಸ್ ವಾಟ್, ದಿಸ್ ಈಸ್ ದಿ SI ಯೂನಿಟ್ ಆಫ್ ಫೋರ್ಸ್. SI ಯೂನಿಟ್ ಆಫ್ ಫೋರ್ಸ್ ಯಾವುದು, ನ್ಯೂಟನ್ ಅಂತ ನಾವು ಕರಿತೀವಿ. ಅದೇ ಡೈನ್ ಈಸ್ ದಿ CGS ಯೂನಿಟ್ ಆಫ್ ಫೋರ್ಸ್. CGS ಯೂನಿಟ್ ಆಫ್ ಫೋರ್ಸ್. ಸೊ ಹಾಗಾದರೆ ನಮಗೆ ಫಾರ್ಮುಲಾ ಗೊತ್ತಿದೆ ಏನಪ್ಪ ಅಂತ ಹೇಳಿದರೆ ದಿಸ್ ಈಸ್ n1 u1 ಈಸ್ ಈಕ್ವಲ್ ಟು n2 u2. ಸೊ ಹಾಗಾದರೆ ಇಲ್ಲೇನಿದೆಯಲ್ಲ 1ನ್ನು ನಾವು n1 ಅಂತ ತಗೊಂಡ್ರೆ ನ್ಯೂಟನ್ ಈಸ್ u1, ರೈಟ್. ನೆಕ್ಸ್ಟು n2ನ ಕ್ವಶನ್ ಮಾರ್ಕ್ ಇದೆ, u2 ದಿಸ್ ಈಸ್ ಡೈನ್ ಅಂತ ನಾವು ಕರಿತೀವಿ. ಹಾಗಾದರೆ ಇಲ್ಲಿ ನಾವು ಏನನ್ನು ಫೈಂಡ್ ಮಾಡಬೇಕು, n2ನ ಫೈಂಡ್ ಮಾಡ್ಕೋಬೇಕು. ಸೊ ಹಾಗಾಗಿ n2ನ ಒಂದು ಕಡೆ ಸಪ್ರೇಟ್ ತಗೋರಿ. n2 ಈಸ್ ಈಕ್ವಲ್ ಟು u1 ಡಿವೈಡೆಡ್ ಬೈ u2 ಇಂಟು n1. So here the value of n1 is equal to 1. n1 is equal to 1 ಇದೆ ಇಲ್ಲಿ ವ್ಯಾಲ್ಯೂ. ಓಕೆ, ಸೊ ಹಾಗಾಗಿ ಆಮೇಲೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಬೇಕಾಗ್ತಿತ್ತು ನಮಗೆ. ಈಗ u1 u2 ಫಾರ್ಮುಲಾನ ನಾವು ಹೆಂಗೆ ಬರ್ಕೋಬಹುದು, ರೈಟ್. ಸೊ ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ ಫೋರ್ಸ್ ಇರೋದ್ರಿಂದ ಫಸ್ಟು ಫೋರ್ಸದ್ದು ನಾವು ಡೈಮೆನ್ಷನಲ್ ಫಾರ್ಮುಲಾ ಒಂದು ಬರ್ಕೋಬೇಕಾಗ್ತೈತಿ. ಬಿಕಾಸ್ ಇವೆರಡು ಫೋರ್ಸದ ಕ್ವಾಂಟಿಟೀಸ್. ಹಾಗಾಗಿ ಫೋರ್ಸ್ ಈಸ್ ಈಕ್ವಲ್ ಟು m to the power 1, n to the power 1, t to the power minus 2 is the dimensional formula. ಅಂದರೆ mದ ಪವರ್ ಎಷ್ಟಿದೆ, 1 ಇದೆ, lದ ಪವರ್ 1 ಇದೆ, tದ ಪವರ್ ಎಷ್ಟಿದೆ, -2 ಇದೆ. ಓಕೆ, ಸೊ ಹಾಗಾದರೆ ನಮಗೆ ಫಾರ್ಮುಲಾ ಗೊತ್ತಿದೆ. n2 is equal to m to the power 1 m2 m1 divided by m2 raised to a, right. Next L1 divided by L2 power B. Next T1 divided by T2 raised to C into N1 into N1. ಓಕೆ, ಸೊ ಹಾಗಾದರೆ ಇಲ್ಲಿ ಎ ಬಿ ಸಿ ಅಂತ ಏನಿದೆವಲ್ಲ, ಸೊ ಈ ಎ ಬಿ ಸಿ ಇಸ್ ನಥಿಂಗ್ ಬಟ್ ವಾಟ್ ಎಮ್ ಟು ದಿ ಪವರ್ ಎಷ್ಟಿದೆ ಇಲ್ಲಿ. ಹಾಗಾದರೆ ಎಮ್ ಟು ದಿ ಪವರ್ 1 ಎಂಬುದಾಯಿತು. ನೆಕ್ಸ್ಟ್ ಬಿ ಲೆಂತ್ದಿದೆ, ಹಾಗಾಗಿ ಬಿ ಟು ದಿ ಪವರ್ ಇಲ್ಲಿ ಎಷ್ಟಿದೆ 1. ನೆಕ್ಸ್ಟ್ ಸಿ ಟು ದಿ ಪವರ್ -2. ಸೊ ಹಾಗಾಗಿ ಇವ್ರದ್ದು ವ್ಯಾಲ್ಯೂಸನ್ನ ಏನಪ್ಪ ಅಂತ ಹೇಳಿದ್ರೆ ಹಾಕ್ಕೊಂಡ್ಬಿಟ್ರೆ. ಹಾಗಾದರೆ ಮೇಲ್ಗಡೆ m1 m2 ಏನಿದಾವಲ್ಲ, ದೀಸ್ ಆರ್ ದಿ SI ಯೂನಿಟ್ ಅಂತ ನಾವು ಹೇಳಿ ಕರಿತೀವಿ. ಹೌದಾ, ಇದು SI ಸಿಸ್ಟಮ್ದಲ್ಲಿ ಇರೋದ್ರಿಂದ ಮಾಸನ್ನು kg ಒಳಗಡೆ ತಗೋತೀವಿ. ಓಕೆ, u2ನ CGS ಸಿಸ್ಟಮ್ದಲ್ಲಿ ಅಂದರೆ ಮಾಸನ್ನು ಗ್ರಾಮ್ಸ್ದಲ್ಲಿ ಹೇಳ್ತೀವಿ. ಸೊ ಅಂದರೆ ಇದನ್ನ ಹೆಂಗೆ ಬರ್ಕೋಬೋದು ಅಂದರೆ ದಟ್ ಈಸ್ n2 ಈಸ್ ಈಕ್ವಲ್ ಟು ಫಸ್ಟ್ m1 ಅಂತ ಹೇಳಿದರೆ 1 kg ಡಿವೈಡೆಡ್ ಬೈ, ಸೊ 1 kg ಅಂತ ಹೇಳಿದರೆ ಎಷ್ಟು ಗ್ರಾಮ್ಸನ್ನು ನಾವು ಬರಿಬೋದು ಇಲ್ಲಿ, ದಟ್ ಈಸ್ ಓಕೆ 1 ಗ್ರಾಮ್, ದಟ್ ಈಸ್ 1 ಗ್ರಾಮ್ ಏನು ಕೊಟ್ಟಿದ್ದಾರಲ್ಲ ಅದು ತಗೊಳ್ಳೋ. ರೇಸ್ ಟು ಏನಪ್ಪ ಅಂತ ಹೇಳಿದರೆ ಎ ಟು ದಿ ಪವರ್ ಎಷ್ಟಿದೆ ಇಲ್ಲಿ 1 ಇದೆ. ನೆಕ್ಸ್ಟು ಲೆಂತ್ ಎಲ್ ಅಂತ ಹೇಳಿದರೆ ಲೆಂತನ್ನ ನಾವು 1 ಮೀಟರ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, 1 ಮೀಟರ್ ಇದರಲ್ಲಿ SI ಸಿಸ್ಟಮ್ದಲ್ಲಿ. ನೆಕ್ಸ್ಟ್ CGS ಸಿಸ್ಟಮ್ದಲ್ಲಿ 1 ಸೆಂಟಿಮೀಟರ್ ತಗೋತೀವಿ, ಬಿ ಟು ದಿ ಪವರ್ 1. ನೆಕ್ಸ್ಟ್ ಟೈಮ್ ಈಸ್ ಸೆಕೆಂಡ್, 1 ಸೆಕೆಂಡ್. CGSದಲ್ಲಿ ಕೂಡ ಲೀಸ್ಟು 1 ಸೆಕೆಂಡ್ ರೇಸ್ ಟು -2 ಇಂಟು
ಇಂಟು ದಟ್ ಈಸ್ N1. ಓಕೆ, ಸೊ ಹಾಗಾದರೆ 1 kg ನಾನು ಏನಪ್ಪ ಅಂತ ಹೇಳಿದರೆ ಗ್ರಾಮ್ಸ್ದಲ್ಲಿ ಬರೆಯೋದಾದರೆ N2 ಈಸ್ ಈಕ್ವಲ್ ಟು 1 kg ಅಂದರೆ 1000 ಗ್ರಾಮ್ ಅಂತ ನಾವು ಹೇಳಿ ಕರಿಬೋದು, ಡಿವೈಡೆಡ್ ಬೈ 1 ಗ್ರಾಮ್ ರೇಸ್ ಟು 1. ನೆಕ್ಸ್ಟ್ 1 ಮೀಟರ್ನ ಸೆಂಟಿಮೀಟರಲ್ಲಿ ಬರೆದ್ರೆ ದಟ್ ಈಸ್ 100 ಸೆಂಟಿಮೀಟರ್ ಡಿವೈಡೆಡ್ ಬೈ 1 ಸೆಂಟಿಮೀಟರ್ ರೇಸ್ ಟು 1. ನೆಕ್ಸ್ಟು ಟೈಮ್ ಅಂತ ಹೇಳಿದರೆ ಸೆಕೆಂಡು 1 ಸೆಕೆಂಡ್ ರೇಸ್ ಟು -2 ಇಂಟು N1. ಸೊ ಹಾಗಾದರೆ ಇಲ್ಲಿ ಗ್ರಾಮ್ ಕ್ಯಾನ್ಸಲ್ ಆಯಿತು, ಸೆಂಟಿಮೀಟರ್ ಹೋಯಿತು, ದಿಸ್ ಈಸ್ ಆಲ್ಸೋ ಗಾಟ್ ರೈಟ್. ಸೊ ಹಾಗಾದರೆ ಇಲ್ಲಿ ಏನು ಉಳಿತಪ್ಪ ಅಂತ ಹೇಳಿದರೆ 1000, ಪವರ್ ಎಷ್ಟಿದೆ 1 ಇದೆ, ಹಾಗಾಗಿ N2 ಈಸ್ ಈಕ್ವಲ್ ಟು 1000 ರೈಟ್. ನೆಕ್ಸ್ಟ್ ಇಂಟು ಸೆಂಟಿಮೀಟರ್ ಹೋಯಿತು ಹಿಯರ್ 100. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂತ ಹೇಳಿದರೆ ದಟ್ ಈಸ್ 1 ಟು ದಿ ಪವರ್ ಏನಿರಲಿಪ್ಪ ಅಂತ ಹೇಳಿದರೆ ಅದೇನು ಬರ್ತೈತಿ, ಅಲ್ಲಿ 1 ಇರ್ತೈತಿ. ಹಾಗಾಗಿ ಇವನು ಹೆಂಗೆ ಬರಿಬೋದು ಈಗ, ಇಂಟು N1 ಈಸ್ ನಥಿಂಗ್ ಬಟ್ ವಾಟ್, ದಟ್ ಈಸ್ 1 ವ್ಯಾಲ್ಯೂ. ಸೊ ಹಾಗಾದರೆ 1000ನ್ನು 10 ಟು ದಿ ಪವರ್ ಏನಂತ ಬರ್ಕೋಬೋದಪ್ಪ ಅಂತ ಹೇಳಿದರೆ 3 ಅಂತ ಬರಿಬೋದು. 10 ಟು ದಿ ಪವರ್ 3 ಇಂಟು 10 ಟು ದಿ ಪವರ್ 2. ಸೊ ಹಾಗಾಗಿ 10 ಟು ದಿ ಪವರ್ 5, ದಟ್ ಈಸ್ ದ ವ್ಯಾಲ್ಯೂ ಆಫ್ ವಾಟ್, N2 ಅಂತ ನಾವು ಹೇಳಿ ಕರಿತೀವಿ. N2 ವ್ಯಾಲ್ಯೂ ಎಷ್ಟು ಬಂತು, 10 ಟು ದಿ ಪವರ್ 5 ಅಂತ ಹೇಳ್ತೀವಿ. ಸೊ ಹಾಗಾದರೆ ದಿಸ್ ಇಕ್ವೇಷನ್ ನಂಬರ್ 1, ಇಕ್ವೇಷನ್ 1ನ್ನು ನಾವು ಏನು ಹೇಳ್ಬೋದಪ್ಪ ಅಂತ ಹೇಳಿದರೆ ಇದಿರ್ಬೋದು, ಅಥವಾ ಇದು ಗಿವನ್ ಕ್ವಾಂಟಿಟಿಗೆ ಇಕ್ವೇಷನ್ ನಂಬರ್ 1 ಅಂತ ಕೊಟ್ಟಿಪ್ಪ ಅಂತ ಹೇಳಿದರೆ 1 ನ್ಯೂಟನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇದ್ದಲ್ಲೇ N2 ಇದ್ದಲ್ಲೇ ಎಷ್ಟು ಹಾಕ್ಬೇಕು ಈಗ, 10 ಟು ದಿ ಪವರ್ 5 ಡೈನ್ಸ್. So this is what SI system to CZ system. So 1 Newton is equal to what, 10 to the power 5 dyne. So ಅದೇ ನಾವು 1 dyne is equal to 10 to the power -5 Newton. ಸೊ ಈ ಥರ ಏನಪ್ಪ ಅಂತ ಹೇಳಿದ್ರೆ ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ಗೆ ನಮ್ಗೆ ಏನು ಮಾಡೋಕ್ಕೆ ಬರಬೇಕು, ಕನ್ವರ್ಟನ್ನು ಮಾಡೋಕ್ಕೆ ಬರಬೇಕು. ಓಕೆ, ದಿಸ್ ಈಸ್ ದಿ ಥರ್ಡ್ ಅಪ್ಲಿಕೇಶನ್ಸ್ ಆಫ್ ದಿಸ್ ಡೈಮೆನ್ಷನಲ್ ಅನಾಲಿಸಿಸ್. ಸೊ ಹಾಗಾದರೆ ಈ ಲಿಮಿಟೇಷನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್ ಬಂದು ಅಂದರೆ ಈ ಡೈಮೆನ್ಷನಲ್ ಅನಾಲಿಸಿಸ್ದು ಲಿಮಿಟ್ ಏನಪ್ಪ ಅಂತ ಹೇಳಿದರೆ, ಇದು ಏನಪ್ಪ ಅಂತ ಹೇಳಿದರೆ ನಂಬರ್ಸ್ ಯಾವುದು 1 2 3 4 ಮತ್ತು ಈ ಕಾನ್ಸೆಪ್ಟ್ ಪೈ ಅಂತ ಹೇಳಿ ಬರ್ತಾವಲ್ಲ, ಇಂಥ ನಂಬರ್ಸಿಗೆ ಡೈಮೆನ್ಷನಲ್ ನಾವು ಅಪ್ಲೈ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟು ಏನಪ್ಪ ಅಂತ ಹೇಳಿದರೆ ಎಕ್ಸ್ಪೋನೆನ್ಷಿಯಲ್ ಟರ್ಮ್ಸು ಮತ್ತು ಟ್ರಿಗ್ನಾಮೆಟ್ರಿಕ್ ಟರ್ಮ್ಸ್ ಬಂದು ಅಂದರೆ ನಾವು ಡೈಮೆನ್ಷನಲ್ಸನ್ನ ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಪ್ರೊಪೋರ್ಷನಲ್ ಕಾನ್ಸ್ಟೆಂಟಿಗೆ ನಾವು ಏನಪ್ಪ ಅಂತ ಹೇಳಿದರೆ ಈ ಮೆಥಡನ್ನು ನಾವು ಅಪ್ಲೈ ಮಾಡೋಕ್ಕಾಗೋದಿಲ್ಲ. ದೀಸ್ ಆರ್ ದಿ ಲಿಮಿಟೇಷನ್ಸ್ ಆಫ್ ದಿಸ್ ಡೈಮೆನ್ಷನಲ್ ಅನಾಲಿಸಿಸ್. ಸೊ ಒಂದೇದೇನು ನಂಬರ್ಸಿಗೆ ನಾವು ಅಪ್ಲೈ ಮಾಡೋಕ್ಕಾಗೋದಿಲ್ಲ, ನೆಕ್ಸ್ಟು ಎಕ್ಸ್ಪೋನೆನ್ಷಿಯಲ್ ಟರ್ಮ್ಸು, ಆಮೇಲೆ ಈ ಟ್ರಿಗ್ನಾಮೆಟ್ರಿಕ್ ಟರ್ಮ್ಸು ಬಂದಪ್ಪ ಅಂತ ಹೇಳಿದರೆ, ಲಾಗ್ ಟರ್ಮ್ಸು ಬಂದು ಅಂದರೆ ನಾವು ಈ ಡೈಮೆನ್ಷನಲ್ ಮೆಥಡನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟು ಪ್ರೊಪೋರ್ಷನಲ್ ಕಾನ್ಸ್ಟೆಂಟಿಗೆ ಈ ಡೈಮೆನ್ಷನಲ್ ಮೆಥಡ್ಸನ್ನು ಏನಪ್ಪ ಅಂತ ಹೇಳಿದರೆ ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ. ದೀಸ್ ಆರ್ ದಿ ಲಿಮಿಟೇಷನ್ಸ್ ಆಫ್ ದಿ ಡೈಮೆನ್ಷನಲ್ ಅನಾಲಿಸಿಸ್. ಥ್ಯಾಂಕ್ ಯು.